ಹಲೋ ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಈ ದಿನ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ. ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ? ಆಲ್ರೆಡಿ ಒಂದು ಕಾರ್ಡ್ ಬಿದ್ದಿದೆ. ಎಸ್, ಕಾರ್ಡ್ ನಂಬರ್ 2, ಕಾರ್ಡ್ ನಂಬರ್ 3, ಇದು ಅವರ ಎನರ್ಜಿ ಆಗಿರುತ್ತೆ. 2 and 3. ಬಾಟಮ್ನಲ್ಲೇನಿದೆ? ಮ್ಯಾಜಿಷಿಯನ್ ಇದೆ. ನೀವು ಈ ವ್ಯಕ್ತಿಗೆ ತುಂಬ ಅಟ್ರಾಕ್ಟ್ ಆಗಿದ್ರಿ. ಏನೋ ಮ್ಯಾಜಿಕ್ ಮಾಡಿದಂಥ ಅನುಭವ ಆಗ್ತಾಯಿತ್ತು. ಹಗಲು ರಾತ್ರಿ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ. ಅವರನ್ನು ನಿಮಗೆ ಮರೆಯೋಕ್ಕಾಗ್ತಾ ಇರಲಿಲ್ಲ. ಇಲ್ಲೊಂಥರ ಕ್ರಶ್ ಎನರ್ಜಿ ಬರ್ತಾ ಇದೆ. ಯಾವಾಗಲೂ ಮನಸ್ಸು ಅವ್ರ ಹಿಂದೆ ಓಡ್ತಾ ಇತ್ತು. ಈ ಕನೆಕ್ಷನ್ ಬಗ್ಗೆ ತುಂಬ ಪ್ರೇಯರ್ಸ್ ಮಾಡ್ಕೋತಾ ಇದ್ರಿ, ವಿಶ್ ಮಾಡ್ಕೋತಾ ಇದ್ರಿ, ತುಂಬ ಸ್ಪಿರಿಚುವಲ್ ಆಗಿದ್ರಿ. ಆ ವ್ಯಕ್ತಿನ ನಿಮಗೆ ಬಿಟ್ಕೊಡೋಕೆ ಇಷ್ಟ ಇರಲಿಲ್ಲ. ಏನೋ ಇಮೋಷ್ನಲ್ ಫೀಲಿಂಗ್ಸಲ್ಲಿ ಸಿಕ್ಕಾಕೊಂಡಿದ್ರಿ. ಹಾಗೆ ತುಂಬ ಡಿಸ್ಟರ್ಬ್ ಆಗಿದ್ರಿ. ಪದೇ ಪದೇ ಅವ್ರಿಗೆ ಕಾಲ್ ಮಾಡ್ತಾ ಇದ್ರಿ, ಮೆಸೇಜ್ ಮಾಡ್ತಾ ಇದ್ರಿ. ಅವ್ರು ನಿಮಗೆ ತುಂಬ ಇಷ್ಟ ಅಂತ ತೋರಿಸ್ಕೊತಾ ಇದ್ರಿ. ಈ ವ್ಯಕ್ತಿ ಎನರ್ಜಿ ನೋಡಿದಾಗ ಕೆಲವರು ಇಲ್ಲಿ ಆಲ್ರೆಡಿ ಮದುವೆ ಆಗಿರ್ಬೋದು, ಅಥವಾ ಯಾವುದೋ ಹಿಂದಿನ ಕಹಿ ನೆನಪುಗಳಿರಬಹುದು. ಈ ವ್ಯಕ್ತಿ ಹಿಂದಿನ ಜೀವನ ಅಷ್ಟೊಂದು ಸಂತೋಷವಾಗಿರಲಿಲ್ಲ. ಏನೋ ಕಹಿ ನೆನಪುಗಳಿತ್ತು, ಮನಸ್ಸು ಒಡೆದಿತ್ತು. ನಿಮ್ಮ ಜೊತೆ ಆದಾಗಿಂದ ಏನೋ ಸ್ವಲ್ಪ ನೆಮ್ಮದಿ ಅಂತ ಅನ್ನಿಸ್ತಾ ಇತ್ತು. ನೀವು ಅವ್ರನ್ನ ಚೇಸ್ ಮಾಡೋದು, ಅವ್ರನ್ನೇನೇನೋ ಪ್ರಶ್ನೆಗಳನ್ನ ಕೇಳೋದು ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಹಾಗಿರೋದ್ರಿಂದ ಆಗಾಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರು. ನಿಮಗೂ ಅವರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಈಗ ನೀವೇನು ಮಾಡ್ತಾ ಇದ್ದೀರಾ? ಪೇಷನ್ಸ್ ಅನ್ನೋದು ಬರ್ತಾ ಇದೆ ನೋಡಿ. ಲೆಟ್ಟಿಂಗ್ ಗೋ. ಸ್ವಲ್ಪ ದಿನ ನೀವು ಇಲ್ಲಿ ಸೈಲೆಂಟ್ ಆಗಿದ್ದೀರಾ. ಮನಸ್ಸಿಗೆ ತಾಳ್ಮೆ ತಗೊಂಡಿದ್ದೀರಾ. ನಿಮ್ಮ ಇಂಪಲ್ಸಿವ್ನೆಸ್ನ ಕಡಿಮೆ ಮಾಡ್ಕೊಂಡಿದ್ದೀರಾ. ಪದೇ ಪದೇ ಮೆಸೇಜ್ ಮಾಡೋದು, ಕಾಲ್ ಮಾಡೋದು ಅದೆಲ್ಲ ಕಡಿಮೆ ಮಾಡಿದ್ದೀರಾ. ಈಗೀಗ ನಿಮ್ಮ ಮನಸ್ಸು ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡ್ತಾ ಇದೆ. ಯಾವುದೂ ಅತಿಯಾಗಬಾರ್ದು, ಅತಿಯಾದರೆ ಅಮೃತನೂ ವಿಷ ಆಗುತ್ತೆ, ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ. ಅವ್ರು ನೆಗ್ಲೆಕ್ಟ್ ಮಾಡ್ತಾ ಇರೋದು, ಆ್ಯಟಿಟ್ಯೂಡ್ ತೋರಿಸ್ತಾ ಇರೋದು ನಿಮಗೆ ಫೀಲ್ ಆಗ್ತಾ ಇದೆ. ನೀವೊಂದು ಒಳ್ಳೆ ಪೊಸಿಷನಲ್ಲಿದ್ದೀರಾ, ನೋಡೋಕ್ಕೂ ಚೆನ್ನಾಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಈ ಬದಲಾದ ಬಿಹೇವಿಯರ್ಗೆ ನಿಮ್ಮ ಪಾರ್ಟ್ನರ್ ರಿಯಾಕ್ಷನ್ ಹೇಗಿದೆ ನೋಡೋಣ. ಇಲ್ಲೊಂದು ಚೇಸಿಂಗ್ ಎನರ್ಜಿ ಬರ್ತಾ ಇದ್ರೆ ಅವರು ಅವ್ರದ್ದೇ ಆದ ಪ್ರಪಂಚದಲ್ಲಿದ್ದಾರೆ, ಅವ್ರದ್ದೇ ಆದ ಯೋಚನೆಗಳಲ್ಲಿದ್ದಾರೆ. ಯಾವುದೋ ಹಳೆ ನೆನಪುಗಳಲ್ಲಿ ಮುಳುಗ್ದ ಹಾಗಿದೆ. ಆದರೆ ಸದ್ಯದಲ್ಲಿ ನೀವು ತಾಳ್ಮೆ ತಗೊಂಡಿದ್ದೀರಾ, ಸೈಲೆಂಟ್ ಆಗಿದ್ದೀರಾ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಸ್ಪಿರಿಟ್ ಗೈಡ್ಸ್, ಏಂಜಲ್ಸ್, ಯೂನಿವರ್ಸ್ ಗೈಡ್ ಮಾಡಿ. ಇಲ್ಲೇನೋ ಡಿಸ್ಟರ್ಬ್ ಎನರ್ಜಿ ಬರ್ತಾ ಇದೆ. ಮನಸ್ಸು ಯಾಕೋ ಕಂಟ್ರೋಲಲ್ಲಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ನೀವು ಮೌನವಾಗಿರೋದು ಯಾಕೋ ತಡೆಯೋಕ್ಕಾಗ್ತಾ ಇಲ್ಲ. ಇಷ್ಟು ದಿನ ನೀವು ಅವ್ರನ್ನ ಚೇಸ್ ಮಾಡ್ತಾ ಇದ್ರಿ, ಈಗ ಅವ್ರ ಮನಸ್ಸು ನಿಮ್ಮನ್ನು ಚೇಸ್ ಮಾಡ್ತಾ ಇದೆ. ಈ ವ್ಯಕ್ತಿಗೆ ನೀವು ತಲೆ ಕೆಡಿಸ್ಕೊಂಡಿರೋ ಹಾಗಿದೆ. ಅವ್ರ ಜೊತೆ ಫ್ರೆಂಡ್ಶಿಪ್ ಬೆಳೆದಿತ್ತು. ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ನಿಮ್ಮ ಕಾಳಜಿ ಇತ್ತು. ಹೀಗೆ ಸುಮ್ಮನಿದ್ರೆ ಈ ವ್ಯಕ್ತಿನ ಕಳ್ಕೊತೀನಿ ಅನ್ನಿಸ್ತಾ ಇತ್ತು ನಿಮಗೆ. ಆಗಾಗ ಕಮಿಟ್ಮೆಂಟ್ ಬಗ್ಗೆ ಕೇಳ್ತಾ ಇದ್ರಿ, ಈ ಫ್ರೆಂಡ್ಶಿಪ್ಗೆ ಅರ್ಥ ಕೇಳ್ತಾ ಇದ್ರಿ. ಶುರುವಿನಲ್ಲಿ ಮುಂದೆ ನೋಡೋಣ, ಅರ್ಜೆಂಟ್ ಏನು ಅಂತ ಹೇಳ್ತಾ ಇದ್ದವರು ನಿಮ್ಮನ್ನು ಕನ್ಫ್ಯೂಷನಲ್ಲಿ ಇಟ್ಟಿದ್ರು. ಮನೇಲಿ ಒಪ್ಪಲ್ಲ, ಅದು ಇದು ಕಾರಣ ಕೊಡ್ತಾಯಿದ್ರು. ನಿಮಗೂ ಕೇಳಿ ಸಾಕಾಗಿ ಈಗ ಸುಮ್ಮನಾಗಿದ್ದೀರಾ. ಆದರೆ ಈ ವ್ಯಕ್ತಿ ಆಸೆ ಬಿಟ್ಟಿಲ್ಲ. ಇಮೋಷ್ನಲ್ ಆಗಿ ಅನ್ಅವೈಲಬಲ್ ಆಗಿದ್ದೀರಾ. ಪದೇ ಪದೇ ಅವ್ರಿಗೆ ಕಾಲ್ ಮಾಡೋದು, ಅನ್ನೆಸೆಸರಿ ಅಟೆನ್ಷನ್ ಕೊಡೋದು ಕಡಿಮೆ ಮಾಡಿದ್ದೀರಾ. ಎಷ್ಟೋ ಅಷ್ಟು ಮಾತು. ಮೊದಲಿನ ಟೂ ಅಟ್ಯಾಚ್ಡ್ ಫೀಲಿಂಗ್ಸ್ ತೋರಿಸ್ಕೋತಾ ಇಲ್ಲ, ಕ್ಯಾಶುಯಲ್ ಆಗಿದ್ದೀರಾ. ಅವ್ರು ಹೇಗೆ ನಿಮಗೆ ಡಿಪ್ಲೊಮ್ಯಾಟಿಕ್ ಆಗಿ ಉತ್ತರ ಕೊಡ್ತಾ ಇದ್ರು,
ಅದನ್ನೇ ಫಾಲೋ ಮಾಡ್ತಾ ಇದ್ದೀರಾ ನೀವು. ನಿಮ್ಮನ್ನು ನಿಮ್ಮ ಪೊಸೆಸಿವ್ನೆಸ್ನ ಗ್ರಾಂಟೆಡ್ ಆಗಿ ತಗೊಂಡು ನಿಮ್ಮನ್ನು ಸತಾಯಿಸ್ತಾ ಇದ್ರು. ಈಗ ನಿಮ್ಮ ಸೈಲೆನ್ಸ್ ಸ್ಪೀಕ್ಸ್ 1000 ವರ್ಡ್ಸ್ ಅನ್ನಿಸ್ತಾ ಇದೆ ಅವ್ರಿಗೆ. ನಿಮ್ಮ ಮೇಲೆ ಏನೇನೋ ಅನುಮಾನಗಳು ಶುರು ಆಗಿದೆ. ಮನೇಲಿ ನೋಡಿದ ಯಾರೋ ಫಿಕ್ಸ್ ಆಗಿರಬೇಕು, ನನ್ನ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗಿದೆ ಅನ್ನೋದು ಅವ್ರ ಮನಸ್ಸಲ್ಲಿ ಬಂದಿದೆ. ನಿಮ್ಮ ಸ್ವಭಾವದಲ್ಲಿ ಸಡನ್ ಚೇಂಜ್ ಆಗಿರೋದು ಅವ್ರಿಗೆ ಯಾಕೆ ಅನ್ನಿಸ್ತಾ ಇದೆ. ನೀವು ಅವ್ರಿಗೆ ಅಟೆನ್ಷನ್ ಕೊಡಬೇಕು, ಆಗಾಗ ಕಾಲ್ ಮಾಡಬೇಕು ಅನ್ನಿಸ್ತಾ ಇದೆ. ಮೊದಲು ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದವರು ಈಗ ನಿಮ್ಮನ್ನು ಚೇಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇದೇ ನಿಮಗೂ ಬೇಕಾಗಿತ್ತು. ಅವರ ತಂತ್ರಗಳನ್ನು ಪ್ಲ್ಯಾನ್ಗಳನ್ನ ನೀವು ಅವ್ರಿಗೆ ತಿರುಗಿಸ್ತಾ ಇದ್ದೀರಾ. ಮೊದಲೆಲ್ಲ ಆಕಾಶ ತಲೆ ಮೇಲೆ ಬಿದ್ದವ್ರ ಹಾಗೆ ಜಗಳ ಮಾಡ್ತಾ ಇದ್ರಿ, ಅಳ್ತಾ ಇದ್ರಿ. ನಿಮಗಿದು ಎಲ್ಲಿ ತನಕ ಅನ್ನಿಸ್ತಾ ಇತ್ತು? ನೀವೀಗ ಚೇಂಜ್ ಆಗಿದ್ದೀರಾ, ಕಾನ್ಫಿಡೆಂಟ್ ಆಗಿದ್ದೀನಿ ಅಂತ ತೋರಿಸ್ಕೊತಾ ಇದ್ದೀರಾ. ಈಗೀಗ ಅವ್ರಿಗೆ ನಿಮ್ಮ ಆ ಮೊದಲಿನ ಸ್ವಭಾವ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನಿಸ್ತಾ ಇದೆ. ಮನೇಲಿ ಒಪ್ಪಲ್ಲ ಅಂತ ಇದ್ದವರು ಈಗೀಗ ಮನೆಯಲ್ಲಿ ಕೇಳ್ತೀನಿ, ಹೇಗಾದರೂ ಮಾಡಿ ಒಪ್ಪಿಸ್ತೀನಿ ಅನ್ನೋಕ್ಕೆ ಶುರು ಮಾಡಿದ್ದಾರೆ. ಅವ್ರ ಮನೇಲಿ ಏನಾಗಿದೆಯೋ ನಿಮಗೂ ಗೊತ್ತಿಲ್ಲ. ಈ ವ್ಯಕ್ತಿಗೆ ನನ್ನ ಮೇಲೆ ಫೀಲಿಂಗ್ಸ್ ಇದೆ ಅನ್ನೋದೇ ನಿಮಗೆ ಖುಷಿ ಕೊಡ್ತಾ ಇದೆ. ಹೀಗೆ ಮುಂದೆ ಸರಿಯಾಗಬಹುದು ಅನ್ಕೋತೀರಾ. ನೀವು ಅವರನ್ನು ಅತಿಯಾಗಿ ಇಷ್ಟಪಡೋದು ಗೊತ್ತಾಗಿ ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ರು. ಈಗ ಸ್ವಲ್ಪ ಬುದ್ಧಿ ಬಂದಿದೆ ಅನ್ಕೋತೀರಾ. ಈ ಕನೆಕ್ಷನ್ನಲ್ಲಿನ ಎನರ್ಜಿ ನೋಡಿದಾಗ ಇದು ಹೀಗೆ ಸ್ವಲ್ಪ ದಿನ ಮುಂದುವರಿಯುತ್ತೆ ಅಂತ ಅನ್ನಿಸ್ತಾ ಇದೆ. ಸದ್ಯಕ್ಕೆ ಯಾವ ನಿರ್ಧಾರಗಳು ಅವ್ರ ಕಡೆಯಿಂದ ಬರೋ ಸಾಧ್ಯತೆ ಕಾಣ್ತಾ ಇಲ್ಲ. ಇಲ್ಲಿ ನಂಬರ್ 7, 8 ನಿಮಗೆ ಪ್ರಾಮಿನೆಂಟ್ ಆಗಿ ಬರ್ತಾ ಇದೆ. ಮುಂದೆ ಇಲ್ಲಿ ಪಾಸಿಟಿವಿಟಿ ಬರಬಹುದು. ಅವ್ರ ಮನಸ್ಸು ಆಲ್ರೆಡಿ 50% ಪರಿವರ್ತನೆ ಆಗಿದೆ. ಮುಂದೆ ಅವ್ರೇನಾದ್ರು ನಿರ್ಧಾರ ತಗೋತಾರೆ ಹಾಗನ್ನಿಸ್ತಾ ಇದೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ. ಇದಕ್ಕೆ ಏಂಜಲ್ಸಿಂದ ಏನು ಮೆಸೇಜ್ ಬರುತ್ತೆ ನೋಡೋಣ. ಕಾಂಟ್ರಾಕ್ಟ್, ಏನೋ ಕಾಂಪ್ರಮೈಸ್ ಮಾಡ್ಕೋತೀರಾ ನೀವು ಅನ್ನೋದು ಬರ್ತಾ ಇದೆ. ಮ್ಯಾನ್ ಹೋಲ್ಡಿಂಗ್ ಎ ಕಾಯಿನ್, ಡೋರ್ ಟು ಸ್ಪಿರಿಟ್, ಹಾಗೆ ಅಪ್ರಿಸಿಯೇಷನ್, ಮತ್ತೊಂದು ಏಂಜಲ್ ಆಫ್ ಬ್ಯಾಲೆನ್ಸ್. ಇಲ್ಲಿ ರೆಸ್ಟ್ ಆ್ಯಂಡ್ ರೆಜುವಿನೇಷನ್. ಸ್ವಲ್ಪ ಕಾಲ ನೀವು ತಾಳ್ಮೆಯಿಂದ ಇರಬೇಕಾಗತ್ತೆ. ಮುಂದೆ ನಿಮ್ಮಿಬ್ಬರಲ್ಲಿ ಏನೋ ಕಾಂಪ್ರಮೈಸ್ ಆಗುತ್ತೆ, ಏನೋ ಒಪ್ಪಂದಗಳಾಗುತ್ತೆ ಅನ್ನೋದು ಬರ್ತಾ ಇದೆ. ಅವ್ರು ಏನೋ ನಿರ್ಧಾರಗಳನ್ನ ತಗೋತಾರೆ, ನಿಮ್ಗೆ ಎಸ್ ಅಂತ ಹೇಳ್ತಾರೆ ಅನ್ನೋದು ಬರ್ತಾ ಇದೆ. ಮುಂದೆ ಏನೋ ಏಂಜಲ್ ಬ್ಲೆಸ್ಸಿಂಗ್ಸ್ ಬರೋದಿದೆ. ನಿಮಗೆ ಏನೋ ಪಾಸಿಟಿವಿಟಿ ಬರುತ್ತೆ. ನಿಮ್ಮನ್ನು ಅವ್ರು ಅಪ್ರಿಷಿಯೇಟ್ ಮಾಡಿದ್ದಾರೆ. ಅವ್ರ ಸ್ವಭಾವದಲ್ಲಿ ಚೇಂಜಸ್ ಆಗುತ್ತೆ. ಈ ಒಂದು ಕನೆಕ್ಷನ್ ದಿನ ಕಳೆದ ಹಾಗೆ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಆದಷ್ಟು ನಿಮ್ಮ ಯೋಚನೆಗಳನ್ನ, ನೆಗೆಟಿವ್ ಫೀಲಿಂಗ್ಸ್ನ ಕಡಿಮೆ ಮಾಡ್ಕೊಳ್ಳಿ ಅನ್ನೋದಿದೆ. ಶಾಂತವಾಗಿರಿ. ಮುಂದೆ ನಿಮ್ಮ ಲೈಫಲ್ಲಿ ಏನೋ ಚೇಂಜಸ್ ಬರುತ್ತೆ ಅನ್ನೋದು ಏಂಜಲ್ಸ್ನ ಮೆಸೇಜ್ ಆಗಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.